ಬಮೂಲ್ ಕಚೇರಿ ಅನುಪಸ್ಥಿತಿಯಲ್ಲಿ ಸಿಟಿ ರೌಂಡ್ಸ್ ಮಾಡಿದ್ರು. ಇವತ್ತು ಯಾವುದೋ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ರು. ಅಲ್ಲಿ ಬಮೂಲ್ ಕಚೇರಿ ಕಟ್ಟಡ ಉದ್ಘಾಟಿಸಿದ್ರು. ಎಲ್ಲೋ ಮಾಡಿ ಆಗಲಿ ರಾಜಣ್ಣ ಮಂತ್ರಿಗಳಿಗೆ ಹೇಳಿದ್ರು, ಹಾಲು ಉತ್ಪಾದಕರಿಗೆ ಯಾವುದೇ ಲಾಭಾಂಶ ಸಿಗ್ತಿಲ್ಲ, ಎಲ್ಲ ವಸ್ತುಗಳ ಬೆಲೆ ದುಬಾರಿಯಾಗಿದೆ, ಈ ಬಗ್ಗೆ ಸಿ ಎಂ ಗಮನ ಹರಿಸಬೇಕು. ಅದಕ್ಕೆ ನಾನಿರೋದೇ ಬಡವರ ಪರ, ಹಾಲಿನ ಥರ ಹೆಚ್ಚಳ ಮಾಡೋಣ, ಅದನ್ನೇ ರೈತರು ಕೊಡೋಣ ಬಿಡಿ ಅಂತ ಅಂದುಬಿಟ್ರಿ ಇವರು. ನೀವೇನೋ ಅಂದುಬಿಟ್ರಿ, ನಾನು ಇರೋದೇ ಬಡವರ ಪರ. ಏಕೆ ನಗರದ ಒಳಗಡೆ ಬಡವರು ಇಲ್ವಾ? ಬೆಂಗಳೂರು ಸಿಟಿ ಒಳಗಡೆ ಬಡವರು ಇಲ್ವಾ? ಹಂಗಾರೆ BPL ಕಾರ್ಡ್ ಯಾಕೆ ಕೊಟ್ಟಿದ್ದೀರಿ ಬಡವರಿಗೆ? ಇಲ್ಲಿ ಬೆಂಗಳೂರಲ್ಲಿ ಇರಲೇಬಾರ್ದಲ್ಲ, ಬೆಂಗಳೂರಲ್ಲಿ ಬಡವರೇ ಇಲ್ಲ. ಹಂಗಾರೆ ಬರೀ ರೈತರಲ್ಲಿ ಮಾತ್ರ ಬಡವರು ಇದ್ದಾರೆ ಅಂತಾರ ನಿಮ್ಮ ವಾದ? ಹಂಗಾರೆ ಇದು ಚೆನ್ನಾಗಿದೆ. ಇದು ಎಷ್ಟು ಸರಿ ಜಾಸ್ತಿ ಮಾಡ್ತೀರಿ ಮುಖ್ಯಮಂತ್ರಿಗಳೇ? ಮೊನ್ನೆ 2 ರೂಪಾಯಿ ಮಾಡಿದ್ರಿ ಸರ್. ಎಷ್ಟು ಸರಿ ಮಾಡಿದ್ದೀರಿ? ಮಾಡಿದ್ದನ್ನ ನೀವೇ ಇಟ್ಕೊಂಡು ಆಗಲೇ ಮಾಡಿದ್ದನ್ನ ಯಾಕೆ ರೈತರು ಕೊಡಲಿಲ್ಲ ಅವಾಗ? ಈಗ ಮತ್ತೆ ಮಾಡೇನು ರೈತರು ಕೊಡೋದು? ನಮ್ಮ ಜೋಬಿಂದ ಕಿತ್ಬಿಟ್ಟು ಇನ್ಯಾರಿಗೋ ಕೊಡಕ್ಕೆ ನೀವೇ ಬೇಕಾ? ಪುಕ್ಕಟ್ಟೆ ದೊಡ್ಡ ಮನುಷ್ಯ. ಹಂಗಾರೆ ಇದ್ಯಾವ ಲೆಕ್ಕಾಚಾರ ಇದು ನಿಮ್ದು? ಅದು ಬೆಂಬಲ ಬೆಲೆ 5 ರೂಪಾಯಿಂದ 7 ರೂಪಾಯಿ ಮಾಡ್ತೀವಿ ಅಂದಿದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರುವಂತಹ ಸಬ್ಸಿಡಿನ ನೀವೇ ಕೊಟ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡು ಇದೆಯಲ್ಲ ಬೇಕಾದಷ್ಟು. ನಿಮ್ಗೇನು ಕೊಳತೋಗೋಷ್ಟು ದುಡ್ಡು ಇದೆಯಪ್ಪ ಸರ್ಕಾರದಲ್ಲಿ? ಏನೂ ಕೊರತೆ ಇಲ್ಲ ನಿಮಗೆ. ನೀವೇ ಕೊಟ್ಕೊಳ್ಳಿ ನಿಮ್ಮ ಸಬ್ಸಿಡಿ ದುಡ್ಡನ್ನು. ಎಷ್ಟು ಅಂತ ಹಾಕ್ತೀರಿ? ರೈತರ ಪರ ಹಾಗಿದ್ರೆ ಬೆಂಗಳೂರು ಅಥವಾ ಸಿಟಿನಲ್ಲಿ ಹಾಲು ತಗೋತಿರೋ ಗ್ರಾಹಕರ ಪರ ಅಲ್ಲ ನೀವು. ಯು ಆರ್ ಆಂಟಿ ಕನ್ಸ್ಯೂಮರ್ ನೀವು. ಹಂಗಾರೆ ಐ ಆಮ್ ವಾರ್ನಿಂಗ್. ನೀವು ಸರ್ಕಾರಗಳು ಮತ್ತು ಇನ್ಕ್ಲೂಡಿಂಗ್ ನಾನು ಹೇಳ್ತಿರೋದು ಮಿಲ್ಕ್ ಫೆಡರೇಷನ್ಗಳು, ನೀವುಗಳು ಮಾಡ್ಕೋತಿರೋ ಇದಕ್ಕೆ ನಿಧಾನವಾಗಿ ನಂದಿನಿನ ಸಾಯಿಸ್ತೀರಿ ನೀವು. ನಾನು ಬರ್ಕೊಟ್ಟಿದ್ದೀನಿ, ನನ್ನ ಕಣ್ಣು ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದು ನಿಧಾನವಾಗಿ ಸಾಯಿಸ್ತೀರಿ. ಈ ರೀತಿ ರೇಟ್ ಕಂಪ್ಯಾರಿಸನ್ಸಲ್ಲಿ ನೀವು ಪ್ರೈವೇಟ್ ಸೆಕ್ಟರ್ದು ಒಳಕ್ಕೆ ಆಲ್ಮೋಸ್ಟ್ ಕಂಫರ್ಟಬಲ್ ಲೆವೆಲ್ಸ್ಗೆ ಬಂದು ನಿಂತ್ಕೊಂಡಾಗ ಪೀಪಲ್ ವಿಲ್ ಶಿಫ್ಟ್. ಬರ್ಕೊಟ್ಟಿದ್ದೀನಿ. ಅಲ್ಲಿ ಪ್ರೊಕ್ಯೂರ್ಮೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ತಡ್ಕೊಂಡಿದೆ ಅದು. ಒನ್ಸ್ ಇಫ್ ದೇ ಅಚೀವ್ ಎ ಪ್ರೊಕ್ಯೂರ್ಮೆಂಟ್ ಯು ವಿಲ್ ಸಿ ತಮಾಷೆ ಏನು ಅಂತಾಗ. ಯಾರು ಮಾತಾಡಲ್ಲ, ಬರೀ ಬುರುಡೆ ಬಿಟ್ಕೊಂಡು ಓಡಾಡ್ತೀರಿ. ಮಾತೆತ್ತಿದ್ರೆ ಬೆಲೆ ಜಾಸ್ತಿ ಮಾಡು, ಬೆಲೆ ಜಾಸ್ತಿ ಮಾಡು. KMFನ ಹೌ ಟು ಮಾಡರ್ನೈಸ್ ದಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸನ್ನು, ಅಲ್ಲಿ ಆಗ್ತಿರೋ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ಸು ಏನು, ಕರಪ್ಟ್ ಏನು, ಲೂಟಿ ಹೊಡಿತಿರೋದು ಏನು ಮಾಡಲ್ಲ. ಬಂತಂದ್ರೆ ದುಡ್ಡು ಜಾಸ್ತಿ ಮಾಡು, ದುಡ್ಡು ಜಾಸ್ತಿ ಮಾಡು. ನೀವು ರೈತರ ಪರನೇ ಇರಿ, ನಾನು ಬೇಡ ಅಂದಿಲ್ಲ. ಅವ್ರಿಗೆ ದುಡ್ಡು ಕೊಡೋದಾರೆ ಕೊಟ್ಕೊಳ್ಳಿ. ಗ್ರಾಹಕರ ಪರ ಯಾವ್ರು ಹಂಗಾರೆ? ಎಸ್. ಇನ್ನು ಮೂಡಾದಲ್ಲಿ ಸಿಎಂ ಕುಟುಂಬದ ವಿರುದ್ಧ ಕೇಳಿ ಬಂದ ಆರೋಪಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಅವರ ಪತ್ನಿ ಕೇಳಿದ್ದು, ಮುಖ್ಯಮಂತ್ರಿಗಳ ಪತ್ನಿ ಕೇಳಿದ್ದು 13 ಸೈಟ್ ಅಂತೆ. ಆದರೆ ಮೂಡ ಖಾತೆ ಮಾಡಿಕೊಟ್ಟಿದ್ದು 14 ಸೈಟ್ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನೊಂದು ಕಡೆಗೆ ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ನಿಗಮ ಹಣ ಬಳಕೆ ಆರೋಪ ಹಿನ್ನೆಲೆಯಲ್ಲಿ ಬಳ್ಳಾರಿ ಸಂಸದ ತುಕಾರಾಂ ವಜಾಗೆ ಒತ್ತಾಯಿಸಿ ಯತ್ನಾಳ್ ನೇತೃತ್ವದ ನಿಯೋಗ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ. ಇನ್ನು ಹೋರಾಟವನ್ನಂತೂ ಮಾಡ್ತಾರಂತೆ. ಆಯ್ತು, ಮಾಡಲಿ, ಬೇಡ ಅಂದವನು ಯಾರು ಇವ್ರನ್ನ? ಈಗ ಹಾಲಿಂದಕ್ಕೆ ಇನ್ನೂ ಒಂದು ಸೇರಿಸ್ಬಿಟ್ಟು ಹೇಳ್ತೀನಿ, ಏನ್ ಸರ್? ಬೇಗ ಮಾಡಿ. ಏರಿಕೆನಾ ಸರ್? ಹಾ, ಯಾಕೆ ಸರ್? ಕಾರ್ಪೊರೇಷನ್ ಎಲೆಕ್ಷನ್ ಅನೌನ್ಸ್ ಮಾಡಿ. ಅವಾಗ ಜರ ಮಾಡ್ರಿ, ನೋಡೋಣ. ಮಾಡಿ ಹೇಳ್ತೀನಿ, ನೋಡೋಣ. ಆಲ್ಮೋಸ್ಟ್ ಎಲ್ಲ ಆಗೋಯ್ತು ಸರ್. ಈಗ ಫೈನ್, ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಆಗಿರಬೇಕು. 2 ತಿಂಗಳ ಹಿಂದೆ ರೈಸ್ ಮಾಡಿಬಿಟ್ಟು ನೀವು ಅದನ್ನು ನೀವು KMFನವ್ರು ಇಟ್ಕೊಂಡ್ಬಿಟ್ಟು ರೈತರಿಗೆ ಅದನ್ನು ಕೊಡದೆ ನಂತರ ರೈತರಿಂದ ಖರೀದಿ ಮಾಡುತ್ತಿರುವ ಹಾಲಿನ ದರನ ಇಳಿಸಿ, ಎಂಥ ದೋಖಾ ಗಿರಾಕಿಗಳಿರ್ಬೇಕು ನೀವು. ಲೆಕ್ಕ ಹಾಕ್ಕೊಳ್ಳಿ ನೀವು ಸರ್ಕಾರದಲ್ಲಿ. ಜನಕ್ಕೆ ಜಾಸ್ತಿ ಮಾಡಿದ್ರು, ಅದನ್ನು KMF ಇಟ್ಕೊಳ್ಳಿ. ರೈತರು ಖರೀದಿ ಮಾಡ್ತಿರೋದನ್ನು ಡೌನ್ ಮಾಡಿಬಿಟ್ರು. ಈಗ ಮತ್ತೆ ಜನದ ಮೇಲೆ ರೈತರು ಕೊಡ್ತಾ ಇದ್ದಾರೆ. ನೀವು ಒಬ್ಬರೇ ಬೇಕಾ ಈ ಎಕನಾಮಿಕ್ಸ್ಗೆ? ಸುಮ್ಮನೆ ರೈತರ ಹೆಸರಲ್ಲಿ ಮಾತ್ರ ಅವರು ಏನು ಬುರುಡ ಬಿಡ್ತಾರೆ ನೋಡ್ಕೊಳ್ಳಿ.